ಬಿಟ್ಟಿದ್ದೀನಿ, ಇನ್ನ ಮೇಲೆ ಹತ್ಬೇಕು. ಭಯಂಕರ. SRS ಹಿಲ್ಸು ಕನಕಪುರ ಮತ್ತು ರಾಮನಗರ ಮಧ್ಯ ಬರುವ ಅವರೇಹಳ್ಳಿ ಎಂಬ ಹಳ್ಳಿಯಲ್ಲಿ ಇದೆ. ಇದೆ ಮೈನ್ ಎಂಟ್ರೆನ್ಸು SRS ಹಿಲ್ಸ್ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಒಂದು ಗಣೇಶನ ಮೂರ್ತಿ ಮಾಡಿದ್ದಾರೆ. ಇನ್ನೊಂದೇನೆಂದರೆ ಇಲ್ಲಿ ಪ್ಲಾಸ್ಟಿಕ್ ಏನೋ ಅಲೋ ಇಲ್ಲ. ಬೆಟ್ಟದಿಂದ ಅರ್ಧ ಬಂದ ತಕ್ಷಣ ಇವಾಗ ನಾವು ಮೇನ್ ದರ್ಶನ ಮಾಡೋಕ್ಕೆ ಹೋಗ್ತಾ ಇರೋದು ಭೀಮೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿಂದ ನಾವು ರಿಟರ್ನು ಮೇಲ್ಗಡೆ ಹೋಗಬೇಕು ಬೆಟ್ಟದ ಮೇಲೆ. ನೀವು ವಿಡಿಯೋ ಇವತ್ತು ನಾವು ಬೆಂಗಳೂರಿಂದ ಸುಮಾರು ಹೊತ್ತು ಟ್ರಾವೆಲ್ ಮಾಡ್ಕೊಂಡ್ಬಂದು 70 ಕಿಲೋಮೀಟ್ರು SRS ಹಿಲ್ಸ್ ಬಂದಿದ್ದೀವಿ. SRS ಹಿಲ್ಸ್ ಅಂದರೆ ಏನು ಗೊತ್ತಾ? ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ. ಇದು ಬೆಂಗಳೂರಿಂದ ಸುಮಾರು 80 ಕಿಲೋಮೀಟ್ರ್ ದೂರ ಆಗುತ್ತೆ. ಮೈನು ಭೀಮೇಶ್ವರ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ರೇಣುಕಾ ಯಲ್ಲಮ್ಮ ದರ್ಶನ ಮಾಡಿ ಮೇಲ್ಗಡೆ ಹೋಗಬೇಕು. ಈ ದೇವಸ್ಥಾನದ ವಿಶೇಷ ಏನಂತಂದರೆ ಪಂಚಪಾಂಡವರಲ್ಲಿ ಭೀಮ ಇರ್ತಾರಲ್ಲ, ಆ ಭೀಮ ಅವರು ಒಂದು ಶಿವಲಿಂಗನ ಅವರೇ ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆ ಶಿವಲಿಂಗ ದರ್ಶನ ಪಡ್ಕೊಂಡು ನಾವು ಮೇಲೆ ಹೋಗೋಣ ಬನ್ನಿ. ಎಂಟ್ರೆನ್ಸು ಇಲ್ಲಿಂದ ಬಂದುಬಿಟ್ಟು ಸ್ವಲ್ಪ ದೂರ ಹಂಗೆ ಬಂದರೆ ಇಲ್ಲೇ ಶ್ರೀ ಭೀಮೇಶ್ವರ ಸ್ವಾಮಿ ದೇವಸ್ಥಾನ ಕಾಣಿಸುತ್ತೆ ನೋಡಿ. ಇಲ್ಲಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಬಂದ್ವಿ. ಬಟ್ ಏನಂದರೆ ನಾವು ಮೇಯ್ನ್ ಮೇಲೆ ಬೆಟ್ಟ ಕಾಣಿಸ್ತಿದ್ದಲ್ಲ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಮುಂಚೆ ಥರ ಟೈಮಿಂಗ್ಸು ಮಾಡಿದ್ದಾರೆ. ಟೈಮಿಂಗ್ಸ್ ಏನಪ್ಪ ಅಂತಂದರೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ ಅರೌಂಡು 3 o'clockವರೆಗೂ ಬೆಟ್ಟದ ಮೇಲೆ ಬಿಡ್ತಾರೆ. ಆಮೇಲೆ ಬೆಟ್ಟದ ಮೇಲೆ ಬಿಡಲ್ಲ. ಏನಿದ್ರು ಭೀಮೇಶ್ವರ ಸ್ವಾಮಿ ದರ್ಶನ ಮಾಡ್ಕೊಂಡು ಹೋಗಬೇಕು. ಇದೇ ಮೇಯ್ನ್ ಎಂಟ್ರೆನ್ಸು. ಬೆಟ್ಟಕ್ಕೆ ಹೋಗೋದು ಶ್ರೀ ರೇವಣಸಿದ್ದೇಶ್ವರ ಸ್ವಾಮೀಜಿ ತಪಸ್ಸು ಮಾಡೋಕ್ಕೆ ಕುಳಿತಿರೋ ಜಾಗ ನೋಡೋಕ್ಕೆ ಮೇಲೆ ಹೋಗಬೇಕು. ಇವಾಗ ಹೋಗೋಣ ಬನ್ನಿ. ಫ್ರೆಂಡ್ಸ್, ನೀವೇನಾದ್ರು ಈ ದೇವಸ್ಥಾನ ಹಾಗೂ ಈ ಪ್ಲೇಸ್ ನೋಡೋಕ್ಕೆ ಬರ್ತೀರಾ ಅಂದರೆ 3 ಗಂಟೆ ಮೇಲೆ ಯಾವುದೇ ಕಾರಣಕ್ಕೂ ಬರಬೇಡಿ. ಯಾಕಂದರೆ ಬಿಡಲ್ಲ. ಎಷ್ಟು ರಿಕ್ವೆಸ್ಟ್ ಮಾಡಿದ್ರೂ ಪಕ್ಕ ಕ್ಲೋಸ್ ಮಾಡಿಬಿಟ್ಟಿರ್ತಾರೆ. ಹಾಗೂ ವಾಪಸ್ ಹೋಗಬೇಕು. ಮೇಯ್ನು ನೋಡೋಕ್ಕೆ ಬಂದಿರೋ ಅಂಥ ಜಾಗ ಬೆಟ್ಟ. ಹಾಗಾಗಿ ನಾವು ಬೇಗ ಬಂದು ದರ್ಶನ ಮಾಡೋಕ್ಕೆ ಮೇಲೆ ಹೋಗ್ತಾ ಇದ್ದೀವಿ. ಹಾಗೂ ಇಲ್ಲಿ ಕೋತಿಗಳೆಲ್ಲ ತುಂಬ ಓಡಾಡ್ತಾ ಇರುತ್ತೆ. ಹುಷಾರಾಗಿ ನೀವೇನೇ ತಿಂಡಿ ತೊಗೊಂಬಂದ್ರು ಬ್ಯಾಗಲ್ಲಿ ಇಟ್ಕೊಳ್ಳಿ. ಒಂದ್ಸರಿ ಕಿತ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಬಿಡೋದೇ ಇಲ್ಲ. ಹಾಗೂ ಕೋತಿಗಳು ಮಾತ್ರ ಸಿಕ್ಕಾಪಟ್ಟೆ ಓಡಾಡ್ತಿರುತ್ತೆ. ಬಿ ಕೇರ್ಫುಲ್ಲಾಗಿ ಹೋಗಬೇಕು. ಬನ್ನಿ ಹೋಗೋಣ. ಇಲ್ಲಿಂದ ರಿಯಲ್ ಅಡ್ವೆಂಚರ್ ಶುರು. ಯಾಕಂದರೆ ಹುಷಾರಾಗಿ ನಡ್ಕೊಂಡು ಹೋಗಬೇಕು. ಫುಲ್ಲು ಡೇಂಜರಸ್ಸು. ನೋಡಿ, ಬೆಟ್ಟ ಗುಡ್ಡ ಎಲ್ಲ ಕರ್ದು ಹೆಂಗೆ ಮಾಡಿದ್ದಾರೆ ಅಂತಂದರೆ ರೋಡು ಕಂಬಿನ ಹಿಡ್ಕೊಂಡು ನೀವು ನಿಧಾನಕ್ಕೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಬಂದ ತಕ್ಷಣ ಲ್ಯಾಂಡ್ ಸ್ಲೋಪ್ ಆಗಿದೆ, ಆರಾಮಾಗಿ ನಡ್ಕೊಂಡು ಹೋಗ್ಬೋದು. ನೋಡಿ, ಸಖತ್ತಾಗಿ ಮಾಡಿದ್ದಾರೆ. ಇಲ್ಲಿ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ಅಂತ ಬೋರ್ಡ್ ಹಾಕಿ ಯಾವಾಗ ರೆಡಿ ಮಾಡಿದ್ದು ಅಂತ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ಗಣೇಶನ ಮೂರ್ತಿ ಕೂಡ ನೀವು ನೋಡ್ಬೋದು. ಸ್ಪಾಟು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದೀವಿ ಮೇಲ್ಗಡೆ ಶ್ರೀ ರೇವಣಸಿದ್ದೇಶ್ವರ ಸ್ವಾಮಿ ದರ್ಶನ ಮಾಡೋಕ್ಕೆ. ನಮ್ಮ ಹುಡುಗ ಆಲ್ರೆಡಿ ಫಾಸ್ಟಲ್ಲಿದ್ದಾನೆ. ಬ್ಯಾಗ್ ಹಾಕ್ಕೊಂಡು ಪಟ 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 ಅಂತ ನಡ್ಕೊಂಡು ಹೋಯ್ತಾವನೆ. ನಾನು ಕುಡಿಯೋಕ್ಕೆ ನೀರು ಬಾಟ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದೀನಿ. ಸ್ವಲ್ಪ ಮೇಲೆ ಹತ್ಕೊಂಡು ಹೋಗಬೇಕು. ಫುಲ್ ಅಡ್ವೆಂಚರ್ ಆಗಿದೆ. ಟ್ರೆಕ್ಕಿಂಗು ಸಖತ್ತು ಮಜಾ ಬರ್ತಾಯಿದೆ. ಇಲ್ಲಿ ಅಂಗಡಿ ಏನಿಲ್ಲ. ಕುಡಿಯೋಕ್ಕೆ ನೀರು ಬಾಟ್ಲು ತಿನ್ನೋಕ್ಕೆ ಏನಾರ ತೊಗೊಂಬಂದರೆ ಒಳ್ಳೆಯದು. ಈ ಬೆಟ್ಟ ಹತ್ಕೊಂಡು ಹೋಗೋಕ್ಕೆ ಸರಿ ಸುಮಾರು 300 ಮೆಟ್ಟಿಲುಗಳನ್ನ ನಾವು ಹತ್ಕೊಂಡು ಟಾಪ್ ವ್ಯೂಗೆ ಹೋಗಬೇಕು. ಇನ್ನೊಂದು ಸ್ವಲ್ಪ ಮುಂದೆ ಬಂದ್ವಿ. ಇಲ್ಲಿ ಕೆರೆ ಕಾಣಿಸುತ್ತೆ. ಹಾಗೂ ಕ್ಯಾಂಪೇನಿಂಗ್ ಎಲ್ಲ ಹಾಕಿದ್ದಾರೆ ನೋಡಿ, ತೋರಿಸ್ತೀನಿ. ಸ್ವಲ್ಪ ಮುಂದೆ ಹೋದ್ಮೇಲೆ ರಾಮನಗರ ಕೆರೆ ಕಾಣಿಸ್ತಿದೆ. ಬ್ಯೂಟಿಫುಲ್ ಆಗಿರುವಂತಹ ಕೆರೆ. ಇಲ್ಲೆಲ್ಲ ಟೆಂಟ್ ಹಾಕಿ ಸ್ಟೇ ಎಲ್ಲ ಮಾಡ್ತಾರೆ. ಪರ್ ಪರ್ಸನ್ ಅಂತ ಇಷ್ಟು ಇವರು ಚಾರ್ಜ್ ಮಾಡ್ತಾರೆ. ಇಲ್ಲಿಂದ ನೋಡಿ ರಿಯಲ್ ಆಗಿ ಶುರು. ಮೇಲೆ ಬೆಟ್ಟ ಹತ್ಕೊಂಡು ಹೋಗ್ಬೇಕು.
ದೂರ ಬಂದಿದ್ದೀವಿ, ಆಲ್ಮೋಸ್ಟ್ ಸ್ವಲ್ಪ ದೂರ. ಇಲ್ಲಿ ಬಂದ ತಕ್ಷಣ ಫುಲ್ಲು ಬೆಟ್ಟ ಎಲ್ಲ ಗುಡ್ಡ ಕಾಣಿಸುತ್ತೆ, ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ಏನು ಸಖತ್ತಾಗಿದೆ ನೋಡಿ, ತೋರಿಸ್ತೀನಿ. ಗೈಸ್, ನಾವು ಮೈನು ಬಂದಿರೋ ಜಾಗ ನೋಡಿ, ಅಷ್ಟು ಕೆಳಗಡೆಯಿಂದ ಟಾಪ್ ವ್ಯೂಗೆ ಇನ್ನೂ ಸ್ವಲ್ಪ ಅರ್ಧ ಭಾಗ ಬಂದಿದ್ದೀವಿ. ಹಾಗೆ ಇನ್ನೂ ನಡ್ಕೊಂಡು ಬೆಟ್ಟ ಹತ್ಕೊಂಡು ಉಶ್ಶೋ ಅಂತ ಫುಲ್ಲು ಸುಸ್ತಾಗ್ಬಿಡುತ್ತೆ. ನೀರು ಹಿಡ್ಕೊಂಬರ್ಬೇಕು. ಇಲ್ಲಿಂದ ಸ್ವಲ್ಪ ತುಂಬಾ ಡಿಫಿಕಲ್ಟ್ ಆಗಿದೆ ಬೆಟ್ಟ ಹತ್ತಕ್ಕೆ, ಹಾಗೂ ವಿಶಾಲವಾದ ವ್ಯೂ ಪಾಯಿಂಟ್ ಎಲ್ಲ ಕಾಣಿಸುತ್ತೆ. ಆರಾಮಾಗಿ ನಡ್ಕೊಂಡು ಸುಮಾರು 300 ಮೆಟ್ಲುಗಳನ್ನ ಹತ್ಕೊಂಡು ನಾವು ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ಬೆಟ್ಟ ಎಲ್ಲ ಸಖತ್ತಾಗಿ ಕೊರ್ದು ಮಾಡಿದ್ದಾರೆ, ಹಾಗೂ ಹುಷಾರು, ಕರೆಂಟ್ ಎಲ್ಲ ಇದೆ, ನೀರು ಸಪ್ಲೈ ಎಲ್ಲ ತಗೊಂಡಿದ್ದಾರೆ. ಇದು ವ್ಯೂ ನೋಡಿ. ಇದು ವ್ಯೂ. ಮುಂದಿನ ಪಯಣ ಹೀಗೆ ಮೇಲೆ ಹತ್ಕೊಂಡು ಹೋಗ್ತಾ ಇರಬೇಕು, ಅಲ್ಲಿವರೆಗೂ ಹೋಗಬೇಕು. ಇದಾದ್ಮೇಲೆ ಇನ್ನು ಇದ್ರ ಮೇಲೆ ಇದೆ, ಇನ್ನು ಹೋಗ್ತಾನೆ ಇರಬೇಕು ಮೇಲೆವರೆಗೂ. ಸುಸ್ತಾಗ್ಬಿಟ್ಟಿದ್ದೀನಿ, ಇನ್ನು ಮೇಲೆ ಹತ್ತಬೇಕು. ಭಯಂಕರ ಟಫು. ಜೀವನದಲ್ಲಿ ಒಂದ್ಸರಿ ಆದರೂ ಸಾಧನೆ ಮಾಡಬೇಕಂದ್ರೆ SRS ಹಿಲ್ಸ್ ಬೆಟ್ಟ ಬಂದು ಹತ್ತಿ. ಫುಲ್ಲು ಡಿಫಿಕಲ್ಟಿಯಾಗಿ ಕಾಣಿಸುತ್ತೆ ನೋಡಿ. ಬೆಟ್ಟನೆಲ್ಲ ಕೊರ್ದ್ಬಿಟ್ಟು ಮೆಟ್ಲು ಥರ ಮಾಡಿದ್ದಾರೆ ಮೇಲೆ ಹತ್ಕೊಂಡು ಹೋಗೋಕ್ಕೆ. ಫ್ರೆಂಡ್ಸ್, ಹುಷಾರಾಗಿ ಇಲ್ಲಿ ಕಮ್ಮಿ ಸಪೋರ್ಟ್ ತೊಗೊಂಡು ಆರಾಮಾಗಿ ಮೇಲೆ ಹತ್ಕೊಂಡು ಹೋಗ್ಬೇಕು. ಸೊ ಫುಲ್ಲು ಸ್ಲೋಪ್ ಆಗಿದೆ ಜಾಗ, ಪೀಸಾಗಿ ಹೋಗ್ಬೇಕು ನೀವು ಅಷ್ಟೇ, ಹುಷಾರಾಗಿ. ಇಲ್ಲೇ ಕುತ್ಕೊಂಡಿದ್ದೀನಿ, ಇನ್ನೊಂದು ಸ್ವಲ್ಪ ದೂರ ಇದೆ, ಆಲ್ಮೋಸ್ಟ್ ಆಲು ಹತ್ರ ಬಂದುಬಿಟ್ಟಿದ್ದೀವಿ. ಸೆಕೆ ನೀರು ಕುತ್ಕೊಂಬತ್ತೈತೆ. ಈ ಅಡ್ವೆಂಚರು ವಯಸ್ಸಿರ್ಬೇಕಾದ್ರೆ ಮಾಡಬೇಕು, ಏಜ್ ಆದಮೇಲೆ ಬೆಟ್ಟ ಎಲ್ಲ ಹತ್ತಕ್ಕಾಗಲ್ಲ. ಒನ್ ಆಫ್ ದಿ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ಫುಲ್ಲು ಟಾಪ್ ಮೋಸ್ಟ್ ಬಂದ ತಕ್ಷಣ ನಿಮ್ಗೆ ನೋಡಿ ಗುಡಿ ಗೋಪುರ ಎಲ್ಲ ಕಾಣಿಸುತ್ತೆ. ಇನ್ನೇನು ಸ್ವಲ್ಪ ದೂರ ಇಲ್ಲೇನೋ ಪ್ರಾಣಿ ಹೋಗ್ತಾ ಐತೆ ನೋಡಿ, ಹೆಂಗಿದೆ ಜರಿ ಹೊಲ. ಗೈಸ್, ಫೈನಲಿ SRS ಹಿಲ್ಸ್ ಟಾಪ್ ವ್ಯೂಗೆ ಬಂದ್ಬಿಟ್ಟಿದ್ದೀವಿ ನೋಡಿ. ಇಲ್ಲೊಂದು ದೇವಸ್ಥಾನ, ಅಲ್ಲೊಂದು ದೇವಸ್ಥಾನ ಇದೆ. ಬಂದ ತಕ್ಷಣ ಬೇಗ ಗುಂಟೆ ಹೋಗಿ ನಾವಿವಾಗ ಆಲ್ಮೋಸ್ಟ್ ಟಾಪ್ ವ್ಯೂ ಅಲ್ಲಿ ಇದ್ದೀವಿ. ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮೀಜಿ ಇರುವಂತಹ ಬೆಟ್ಟದ ಮೇಲೆ ಬಂದಿದ್ದೀವಿ. ಇಲ್ಲಿ 2 ಬೃಹತ್ತಾಕಾರವಾದ ಗೋಪುರಗಳನ್ನ ನಾವು ನೋಡ್ಬೋದು. ಆಮೇಲೆ ಇಲ್ಲಿ ಶಿವಲಿಂಗಗಳನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ, ಅದನ್ನು ಕೂಡ ದರ್ಶನ ಮಾಡ್ಕೊಂಡು ಒಳ್ಳೆ ವ್ಯೂ ಎಂಜಾಯ್ ಮಾಡಿ 1-2 ಫೋಟೋಗಳನ್ನ ತಗೊಂಡು ಹೋಗೋಣ. ಕೆಳಗಡೆ ಹೋಗೋಣ, ಇನ್ನೊಂದು ದೇವರು ಇದೆ, ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ನಾನಂತರೂ ಕೆಳಗಡೆ ಮೆಟ್ಲು ಇಳ್ಕೊಂಡು ಹೋಗ್ತಾ ಇದ್ದೀನಿ. ಫುಲ್ಲು ಅಡ್ವೆಂಚರು ಸಕ್ಕತ್ತಾಗಿದೆ. ಬಟ್ ಇಲ್ಲಿ ಹಿಡ್ಕೊಳ್ಳೋಕ್ಕೆ ಕಬ್ಬಿಣ ಗ್ರಿಪ್ಪೆಲ್ಲ ಮಾಡಿದ್ದಾರೆ, ಆರಾಮಾಗೆ ನಡ್ಕೊಂಡು ಹೋಗ್ಬೋದು.
ಗೈಸ್ ಇಲ್ಲಿಂದ ಇಳ್ಕೊಂಡು ಬಂದ ತಕ್ಷಣ ನೋಡಿ ಇದೇ ಬೆಟ್ಟದ ಮೇಲೆಯಿಂದಾನೆ ನಾವು ಜಾಗ ಮಾಡಿದ್ದಾರೆ, ಆರಾಮಾಗಿ ನಡ್ಕೊಂಬಂದು ಮೈನು ಸ್ವಾಮೀಜಿ ಇರುವಂತಹ ದೇವಸ್ಥಾನ ಇದನ್ನೇ ನಿಮಗೆ ತೋರ್ಸಕ್ಕೆ ಬಂದಿರೋದು. ಈ ದೇವಸ್ಥಾನದಲ್ಲಿರುವ ಲಿಂಗವು ಸುಮಾರು 1400 ವರ್ಷಗಳ ಹಿಂದೆನೇ ಇದೆ ಅಂತ ಸ್ವಾಮೀಜಿ ಹೇಳಿದ್ದಾರೆ. ವಿಡಿಯೋ ಫೋಟೋ ಯಾವುದೇ ಕಾರಣಕ್ಕೂ ಒಳಗಡೆ ತೆಗೆಯಕ್ಕೆ ಬಿಟ್ಟಿಲ್ಲ, ಸ್ಟಾಪ್ ಮಾಡಿದ್ದಾರೆ. ಇಲ್ಲಿಂದ ನಾವು ಒಬ್ಬರು ಬಸವಣ್ಣವರ ಸನ್ನಿಧಿ ಇದೆ. ಇಲ್ಲಿ ನೋಡಿ ತುಂಬ ಪುರಾತನವಾದ ಬಸವಣ್ಣನ ಸನ್ನಿಧಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ, ಬನ್ನಿ ನೋಡಿಕೊಂಡು ಬರೋಣ. ಪಕ್ಕದಲ್ಲೇ ಕಲ್ಯಾಣಿ ಕೂಡ ಇದೆ. ಇಲ್ಲಿ ತುಂಬ ಕೋತಿಗಳು ಇದ್ದಾವೆ, ಆರಾಮಾಗಿ ಹೋಗಬೇಕು. ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ, ಫುಲ್ಲು ಅಡ್ವೆಂಚರು. ಆವಾಗಲೇ ಹೆಂಗೆ ಬಂದ್ವಿ ನೋಡಿ, ಹಾಗೆ ಹೋಗ್ತಾ ಇದ್ದೀವಿ. ಗೈಸ್ ಫೈನಲ್ ಆಗಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ.